ಹೃದಯಾಘಾತ ಉಂಟಾಗಿ ಯಕ್ಷಗಾನ ಕಲಾವಿದ ಸಾವನ್ನಪ್ಪಿದ್ದಾರೆ. ರಂಗಸ್ಥಳದಲ್ಲೇ ಹುಡಗೋಡು ಚಂದ್ರಹಾಸ 52 ವರ್ಷದ ಯಕ್ಷಗಾನ ಕಲಾವಿದ ಸಾವನ್ನಪ್ಪಿದ್ದಾರೆ. ಬೈಂದೂರು ತಾಲೂಕಿನ ಜೋಗಿಬೆಟ್ಟು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಉಡುಪಿ ಜಿಲ್ಲೆಯ ಜಾಗ ಇದು. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಜೋಗಿಬೆಟ್ಟು ಇಲ್ಲೇ ಆಗಿರುವಂತಹ ಘಟನೆ. ರಂಗಸ್ಥಳದಲ್ಲೇ ಮೃತ್ಯು ಬಂದೆರಗಿದೆ ಇವರಿಗೆ. ಜಲವಳ್ಳಿ ಮೇಳದ ಪ್ರದರ್ಶನದಲ್ಲಿ ಪಾತ್ರವನ್ನ ಮಾಡ್ತಾ ಇದ್ರು ಇವರು. ಆಗ ಸಂಭಾಷಣೆ ಮುಗಿಸಿ ಕುಣಿತ ಆರಂಭಿಸ್ತಾ ಇದ್ದ ಹಾಗೆ ಹೃದಯಾಘಾತ ಉಂಟಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಯಕ್ಷಗಾನದ ಸಂದರ್ಭದಲ್ಲಿ ಪಾತ್ರ ಮಾಡ್ತಾ ಇದ್ದಾಗಲೇ ಹೃದಯಾಘಾತ ಉಂಟಾಗಿ ಯಕ್ಷಗಾನ ಕಲಾವಿದ ಸಾವನ್ನಪ್ಪಿರುವಂತಹ ಅತ್ಯಂತ ಹೃದಯ ವಿದ್ರಾವಕ ಘಟನೆ ಇದು. ಹುಡಗೋಡು ಚಂದ್ರಹಾಸ 52 ವರ್ಷದ ಯಕ್ಷಗಾನ ಕಲಾವಿದ ಮೃತಪಟ್ಟಿರುವಂಥದ್ದು ಜೋಗಿಬೆಟ್ಟು ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಜೋಗಿಬೆಟ್ಟು ಜಲವಳ್ಳಿ ಮೇಳದ ಈ ಪ್ರದರ್ಶನದಲ್ಲಿ ಪಾತ್ರವನ್ನ ಮಾಡ್ತಾ ಇದ್ದಾಗ ಸಂಭಾಷಣೆ ಮುಗಿಸಿ ಕುಣಿತ ಆರಂಭಿಸ್ತಾ ಇದ್ದ ಹಾಗೆ ಹೃದಯಾಘಾತ ಉಂಟಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹುಟ್ಟದ್ ಹೋದಂತಾದ್ರೆ ಹೋದ್ಮೇಲೆ ಒಳಗಡೆ ಹೋದ್ಮೇಲೆ ಒಂದು ವ್ಯವಸ್ಥೆ ಮಾಡ್ಕ ಎಲ್ಲ ಮುಖ ನೋಡು ಮನೆ ಹಾಕ ಹೋದ್ಮೇಲೆ ಒಳಗಡೆ ಹೋದ್ಮೇಲೆ ಒಂದು ವ್ಯವಸ್ಥೆ ಮಾಡ್ಕ ಎಲ್ಲ ಮುಖ ನೋಡು ಮನೆ ಹಾಕಲ್ಲ ನಿಮ್ಮ ಜನ್ಮದಲ್ಲೇ ಉದ್ಧಾರ ಆಗುವುದಿಲ್ಲ. ಇಟ್ಟದ್ ಹೋದಂತಾದ್ರೆ ಇಲ್ಲೇ ಕಿತ್ತು ಬಿಸಾಕ ಹುಟ್ಟದ್ ಹೋದಂತಾದ್ರೆ ಹೋದ್ಮೇಲೆ ಒಳಗಡೆ ಹೋದ್ಮೇಲೆ ಒಂದು ವ್ಯವಸ್ಥೆ ಮಾಡ್ಕ ಎಲ್ಲ ಮುಖ ನೋಡು ಮನೆ ಹಾಕ ಹೋದ್ಮೇಲೆ ಒಳಗಡೆ ಹೋದ್ಮೇಲೆ ಒಂದು ವ್ಯವಸ್ಥೆ ಮಾಡ್ಕ ಎಲ್ಲ ಮುಖ ನೋಡು ಮನೆ ಹಾಕಲ್ಲ ನಿಮ್ಮ ಜನ್ಮದಲ್ಲೇ ಉದ್ಧಾರ ಆಗುವುದಿಲ್ಲ. ಯಾವ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ಬಿದ್ದು ಹೋದ್ರು ಅವರು ಅಂತ ಹೇಳಿ ನೃತ್ಯವನ್ನ ಆರಂಭಿಸ್ತಾ ಇದ್ದ ಹಾಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ. ನಮ್ಮ ಪ್ರತಿನಿಧಿ ಹರೀಶ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ. ಹರೀಶ್, ಯಕ್ಷಗಾನ ಪಾತ್ರವನ್ನ ಮಾಡ್ತಾ ಇದ್ದಾಗಲೇ ಕಲಾವಿದ ಹೃದಯಾಘಾತ ಉಂಟಾಗಿ ಮೃತಪಟ್ಟಿರುವಂತಹ ದುರದೃಷ್ಟಕರ ಘಟನೆ, ದಾರುಣ ಘಟನೆ ಇದು. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಹರೀಶ್? ಏನಂದ್ರೆ ಏನು ಜೋಗಿಬೆಟ್ಟು ಗ್ರಾಮದಲ್ಲಿ, ಬೈಂದೂರಿನ ಜೋಗಿಬೆಟ್ಟು ಗ್ರಾಮದಲ್ಲಿ ಯಕ್ಷಗಾನ ನಡೀತಾ ಇದ್ದ ವೇಳೆ ಅದು ಏನು ಬಡಗುತಿಟ್ಟಿನ ಪ್ರಸಿದ್ಧ ಯಕ್ಷಗಾನ ಕಲಾವಿದರಾಗಿರುವಂತಹ ಚಂದ್ರಹಾಸ ಅವರು ಏನು ರಂಗಸ್ಥಳದಲ್ಲೇ ಹೃದಯಾಘಾತವನ್ನು ಹೊಂದಿ ಮೃತಪಟ್ಟಿರುವಂತದ್ದು. ಅವರು ಸುಮಾರು ತನ್ನ 18ನೇ ವಯಸ್ಸಿನಿಂದ ಏನು ಯಕ್ಷಗಾನ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸಿದ್ದಂತವರು, ಜೊತೆಗೆ ಬಡಗುತಿಟ್ಟಿನಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಂತಹ ಕಲಾವಿದರು. ಇವರು ಏನು ಭೀಷ್ಮ ವಿಜಯ ಪ್ರಸಂಗದ ಯಕ್ಷಗಾನ ಪ್ರಸಂಗವನ್ನ ಪ್ರಸ್ತುತಪಡಿಸಿದ ವೇಳೆಯಲ್ಲಿ ಏನು ರಾಜ ಸಾಲ್ವನ ಪಾತ್ರವನ್ನ ನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ಏನು ಕುಣಿತ ಸಂಭಾಷಣೆ ಮುಗಿಸಿ ಕುಣಿತ ಆರಂಭ ಆಗುವಷ್ಟು ಹೊತ್ತಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು. ಏನು ರಂಗಸ್ಥಳದಲ್ಲೇ ಕುಸಿದು ಅವರು ಪ್ರಾಣವನ್ನು ಬಿಟ್ಟಿರುವಂತದ್ದು. ಆದ್ರೆ ಅವರ ಕೊನೆಯ ಏನು ಕುಣಿತದ ದೃಶ್ಯಗಳನ್ನು ಕೂಡ ಅವರದೇ ಫೇಸ್ಬುಕ್ ಪೇಜಿನಲ್ಲಿ ಕೂಡ ಅದು ಲೈವ್ ಆಗ್ತಾ ಇದ್ದಂಥದ್ದು. ಇದನ್ನು ಕೂಡ ನಾವು ಈ ಕ್ಷಣದಲ್ಲಿ ನೆನ್ಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಅವರ ಕೊನೆಯ ಏನು ನೃತ್ಯ ಇದೆ ಅದು ಕೂಡ ಅವರದೇ ಫೇಸ್ಬುಕ್ ಪೇಜಿಯಲ್ಲಿ ಲೈವ್ ಆಗಿರುವಂತದ್ದು ಕೂಡ ನಾವು ಗಮನಿಸಬಹುದು. ಒಟ್ಟಿನಲ್ಲಿ ಒಬ್ಬ ಹಿರಿಯ ಕಲಾವಿದ, ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿರುವಂತಹ ಕಲಾವಿದ ರಂಗಸ್ಥಳದಲ್ಲಿ ಏನು ಮೃತಪಟ್ಟಿರುವಂತದ್ದು ಒಂದು ರೀತಿಯಲ್ಲಿ ವಿಧಿಯಾಟ ಅಂತ ಹೇಳ್ಬಹುದು. ನಿಜ ಹರೀಶ್, ಮಾತಾಡ್ತೀನಿ. ಈಗ ನಮ್ಮ ಜೊತೆಗೆ ರಾಮಕೃಷ್ಣ ಹೆಗಡೆ ಅವರಿದ್ದಾರೆ. ಅವರು ಯಕ್ಷಗಾನದಲ್ಲಿ ಭಾಗವತಿಕೆ ಮಾಡ್ತಾ ಇದ್ದಂಥವ್ರು. ಅವ್ರನ್ನ ಕೇಳೋಣ ಏನಾಯ್ತು ಅಂತ. ನಮಸ್ಕಾರ ರಾಮಕೃಷ್ಣ ಹೆಗಡೆ ಅವರೇ. ಅತ್ಯಂತ ದುಃಖದ ವಿಚಾರ, ನೋವಿನ ವಿಚಾರ ತಮ್ಮೆಲ್ಲರಿಗೂ ಕೂಡ. ಅಲ್ಲಿ ಏನಾಯ್ತು ಅಲ್ಲಿ ಆ ಸಂದರ್ಭದಲ್ಲಿ ಅಂತ? ಅವರು ಆರೋಗ್ಯವಾಗಿ ಇದ್ರು, ಏನು ಆರೋಗ್ಯದಲ್ಲಿ ಏರುಪೇರು ಆಗಿರ್ಲಿಲ್ಲ ಅವ್ರಿಗೆ. ಮೊದಲು ವೇಷ ಮಾಡ್ಬೇಕಿದ್ರೆ ಆಮೇಲೆ ಅವರು ಭೀಷ್ಮ ವೇಷದಲ್ಲಿ ಸಾಲ್ವನ ವೇಷ ಮಾಡಿದ್ರು. ಅವ್ರದ್ದು ಒಂದು ಅರ್ಧ ವೇಷ ಮುಗ್ದಿತ್ತು. ಅಂದ್ರೆ ಯಾವ ಪಾತ್ರ ಮಾಡಿದ್ದು? ಭೀಷ್ಮ ವೇಷದಲ್ಲಿ ಸಾಲ್ವನ ಪಾತ್ರ ಮಾಡಿದ್ರು.
ಅದು ಅವ್ರ ವೇಷದ ಅರ್ಧ ಭಾಗ ಮುಗ್ದಿತ್ತು ಅಷ್ಟೇ. ಹ್ಮ್ ಅರ್ಧ ಭಾಗ ಮುಗಿದಲ್ಲಿ ಸಡನ್ಲಿ ಅವರು ರಂಗದಲ್ಲಿ ಕುಸಿದ್ಬಿಟ್ರು. ಹ್ಮ್ ಕುಸಿದು ಎದೆ ನೋವು, ಎದೆಗಟ್ಟಿ ಹಿಡ್ಕೊಂಡು ಕೂಗ್ಲಿಕ್ಕೆ ಶುರು ಮಾಡಿದ್ರು. ಹ್ಮ್ ಆಮೇಲೆ ನಾವೆಲ್ಲ ಸೇರಿ ಅಲ್ಲಿ ಬಂದವರೆಲ್ಲ ಪ್ರೇಕ್ಷಕರು ನಾವೆಲ್ಲ ಕಲಾವಿದರೆಲ್ಲ ಸೇರಿ ಕೂಡ್ಲೆ ಕಾರ್ನಲ್ಲಿ ಅಲ್ಲಿ ಬೈಂದೂರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಕಳಿಸಿದ್ವಿ. ಹಾಗೆ 108ಕ್ಕೂ ಕಾಲ್ ಮಾಡಿದ್ವಿ ಆಂಬುಲೆನ್ಸಿಗೆ. ಹ್ಮ್ ಆಮೇಲೆ ಹೋಗ್ಬೇಕಿದ್ರೆ ಅಲ್ಲಿ ಬೈಂದೂರಿಗೆ ಹೋಗುವ ಹಾಸ್ಪಿಟ್ಲಿಗೆ ಹೋಗೋಲ್ಲಿವರೆಗೆ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು ಅವರು. ಹ್ಮ್ 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 ಅಲ್ಲ ಅವರಿಗೆ ಸದ್ಯ ಸಡನ್ ಆಗಿ ಏನು ಆಯ್ತಾ ಹೇಗೆ ಅಂತ ಏನು ಸಿಂಪ್ಟಮ್ಸ್ ಇರಲಿಲ್ಲ ಮುಂಚೆ ಅವರಿಗೆ? ಹೃದಯ ಸಂಬಂಧಿ ಸಮಸ್ಯೆ ಮುಂಚೆ ಏನು ಇರ್ಲಿಲ್ವಾ ಅವರಿಗೆ? ಇಲ್ಲ, ಹೃದಯ ಸಂಬಂಧಿ ಕಾಯಿಲೆಗಳು ಏನೋ ಅವರಿಗೇನು ಸಿಂಟಮ್ಸ್ ಇರ್ಲಿಲ್ಲ. ಅವರಿಗೆ ಶುಗರ್ ಇತ್ತು ಅಷ್ಟೇ. ಮತ್ತೆ ಹೃದಯ ಕಾಯಿಲೆ ಏನು ಅವರಿಗೇನು ಆ ತರ ಸಿಂಟಮ್ಸ್ ಏನು ಇದ್ದಿರ್ಲಂತೆ. ಅಂದ್ರೆ ಅವ್ರ ಮಗ ಬಂದಿದ್ರು ನೋಡ್ಲಿಕ್ಕೆ. ಅವ್ರಲ್ಲಿ ಕೇಳ್ತದ ಆ ತರ ಮೊದ್ಲು ಆ ತರ ಆಗ್ಲಿಲ್ಲ, ಸಡನ್ಲಿ ಇವತ್ ನಿನ್ನೆ ಆಗ್ಬಿಡ್ತು ಅವರಿಗೆ. 52 ವರ್ಷ ಅಲ್ಲ ಅವರಿಗೆ? ಏನ್ ಹೇಳಿ ಸರ್? 52 ವರ್ಷ ಅಲ್ಲ ಅವರಿಗೆ? ಹೌದು. ಎಷ್ಟು ವರ್ಷಗಳಿಂದ ಅವರು ಇದು ಯಕ್ಷಗಾನ ಕಲಾವಿದರಾಗಿದ್ದಾರೆ? ಸಾಮಾನ್ಯ ಒಂದು 25-30 ವರ್ಷ ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರು. ಒಬ್ಬ ಹಿರಿಯ ಕಲಾವಿದ. ಹಿರಿಯ ಕಲಾವಿದ. ಮತ್ತೆ ಈಗ ಒಂದು ಪಂಚಾಯತ್ ಅಧ್ಯಕ್ಷ, ಹಾಲಿ ಪಂಚಾಯತ್ ಅಧ್ಯಕ್ಷ ಸಹಿತ ಹೌದು. ಅಡಿನ್ಬಾಳ್ ಪಂಚಾಯತ್ ಅಧ್ಯಕ್ಷರು ಹೌದು ಅವರು. ಪ್ರೆಸೆಂಟಾ? ಪ್ರೆಸೆಂಟ್ ಅಧ್ಯಕ್ಷರು ಹೌದು. ಓಹೋ, ರಾಜಕೀಯದಲ್ಲೂ ಕೂಡ ಇದ್ರ ಹಾಗಾದ್ರೆ? ಅಂದ್ರೆ ಅವರು ಮೇಳವನ್ನ ಬಿಟ್ಟು ಅತಿಥಿ ಕಲಾವಿದರಾಗಿ ಭಾಗವಹಿಸ್ತಿದ್ರು ಅಷ್ಟೇ. ಅವರಿಗೆ ಸಡನ್ಲಿ ಹೀಗಾಗ್ಬಿಡ್ತು. ತುಂಬಾ ಬೇಸರದ ಸಂಗತಿ. ನಿಜ ನಿಜ. ನಿಮ್ಗೆಲ್ರಿಗೂ ಕೂಡ ಒಳ್ಳೆಯ ಕಲಾವಿದನನ್ನ ನಾವು ಯಕ್ಷಗಾನ ಕಳ್ಕೊಂಡ್ಬಿಡ್ತು. ನಿಜ. ತಾವು ಈ ಸಂದರ್ಭದಲ್ಲೂ ಕೂಡ ಮಾತನಾಡಿದ್ರಿ, ಧನ್ಯವಾದ. ನಿಮಗೆ ನೋವನ್ನ, ಶಾಕನ್ನು ತಡ್ಕೊಳ್ಳುವಂಥ ಶಕ್ತಿಯ ಭಗವಂತ ಕೊಡಲಿ, ಅವರ ಕುಟುಂಬಕ್ಕೂ ಕೂಡ ಕೊಡಲಿ ಅಂತ ನಾವು ಕೂಡ ಆಶಿಸ್ತೀವಿ, ಪ್ರಾರ್ಥಿಸ್ತೀವಿ. ಧನ್ಯವಾದ ತಾವು ಮಾತಾಡೋದಕ್ಕಾಗಿ ರಾಮಕೃಷ್ಣ ಹೆಗಡೆ ಅವರೇ.